ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸುಸ್ವಾಗತ. ಬನ್ನಿ, ನಾನಿವತ್ತೊಂದು ಗೀಝರ್ನ ಸುಟ್ಟೋಗಿರುವಂಥ ಎಲಿಮೆಂಟ್ ಏನು ಬರುತ್ತೆ ಕಾಯಿಲ್, ಅದನ್ನು ಯಾವ ರೀತಿ ಬದಲಾಯಿಸೋದು, ಯಾವ ರೀತಿ ರಿಪೇರಿ ಮಾಡೋದು ಅನ್ನೋದೊಂದು ಸರಳ ಸುಲಭ ವಿಧಾನನ ಹೇಳ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಪಾಲಿಕ್ಯಾಬ್ ಅಂತ ಈ ಗೀಝರ್ನ ಹೆಸರು. ಗೀಝರ್ ಇದು ನೋಡಿ, ಫಸ್ಟ್ಗೆ ಈ ಥರ ಹಿಂಭಾಗ ಸ್ಕ್ರೂಗಳು ಬರುತ್ತೆ. ಈ ಸ್ಕ್ರೂಗಳನ್ನು ಭಾಳ ಈಸಿಯಾಗಿ ನಾವು ಬಿಚ್ಕೊಂಡ ನಂತರ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇದು ಒಳಗಡೆ ಫಾರ್ಮ್ ಎಲ್ಲ ಬರುತ್ತೆ, ಮತ್ತು ಒಂದು ಕ್ಲ್ಯಾಂಪ್ ಫಿಟ್ಟಿಂಗ್ ಬರುತ್ತೆ, 2 LED ಕನೆಕ್ಷನ್ಸ್ ಬರುತ್ತೆ. ಅದನ್ನು ಈಸಿಯಾಗಿ ರಿಮೂವ್ ಮಾಡಿಕೊಂಡು ಆನಂತರ ಈ ಬಾಕ್ಸ್ನ ಹೊರಗಡೆ ತೆಗಿಬೇಕು. ಭಾಳ ಈಸಿಯಾಗಿ ನಾವು ರಿಪೇರಿ ಮಾಡ್ಕೋಬೋದು. ನಿಧಾನವಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬಾ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಹಾಫ್ ಬಾಕ್ಸ್ ಇದು ಓಪನ್ ಆಗುತ್ತೆ. ಆನಂತರ ಇದಕ್ಕೆ ನೋಡಿ ಈ ಥರ ಒಂದು ಕ್ಲ್ಯಾಂಪ್ ಬರುತ್ತೆ. ಕ್ಲ್ಯಾಂಪ್ನ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡ್ ಈ ಥರ ಕ್ಲ್ಯಾಂಪ್ನ ಓಪನ್ ಮಾಡ್ಕೋಬೇಕು. ಫಾರ್ಮ್ ಬರುತ್ತೆ, ಆ ಫಾರ್ಮ್ನ ತೆಗೆದು ಈ ಕ್ಲ್ಯಾಂಪ್ನ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಆನಂತರ ಇದು ಫುಲ್ ಅಸೆಂಬಲ್ ಏನಿದೆ ಇದು ಹೊರಗಡೆ ಬರುತ್ತೆ. ಇದು ನೋಡಿ, ಇದು ಹಾಟ್ ವಾಟರ್ಗೆ ರೆಡ್ ಕಲರ್ ಇರೋದು, ಬ್ಲೂ ಕಲರ್ ಇರೋದು ಕೋಲ್ಡ್ ವಾಟರ್ಗೆ ಇನ್ಲೆಟ್ ಔಟ್ಲೆಟ್ ಬರುತ್ತಲ್ವ. ಅದಕ್ಕೆ ಈ ಗೀಝರ್ನ ನಾವು ಬಿಚ್ಚಬೇಕಾದ್ರೆ ಎಲ್ಲನೂ ಮಾರ್ಕ್ ಮಾಡ್ಕೋಬೇಕು. ಯಾವ ಪೋರ್ಷನ್ ಯಾವ ಭಾಗಕ್ಕೆ ಬರಬೇಕು ಅನ್ನೋದನ್ನು ನಾವು ಮಾರ್ಕ್ ಮಾಡಿಕೊಂಡ್ರೆ ರಿಪೇರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಪ್ರತಿಯೊಂದನ್ನು ಮಾರ್ಕ್ ಮಾಡಿಕೊಂಡು ಬಿಚ್ಚಬೇಕಾಗುತ್ತೆ. ನೋಡಿ, ರೀತಿ ಒಂದು ಫುಲ್ ಅಸೆಂಬಲ್ ಇದು ಹೊರಗಡೆ ಬರುತ್ತೆ. ನೋಡಿ, ಇದೆ ಗೀಝರ್ನ ಒಳಭಾಗ. ಇದು ಇದರಲ್ಲಿ ಯಾವುದೇ ಭಾಗನ ಬಿಚ್ಚಬೇಕಾದ್ರೂ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕೆಂಪು ಬಣ್ಣದ್ದು ಹಾಟ್ ವಾಟರು, ಬ್ಲೂ ಕಲರು ಕೋಲ್ಡ್ ವಾಟರ್ಗೆ ಇದು ಬರುತ್ತೆ, ಇನ್ಲೆಟ್ ಔಟ್ಲೆಟ್ಗೆ. ಪ್ರತಿಯೊಂದನ್ನು ನಾವು ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡ್ರೆ ಬಿಚ್ಚುವಾಗ ಈಸಿ ಆಗುತ್ತೆ. ಎಲ್ಲನೂ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾವ ಸ್ಕ್ರೂ ಯಾವ ಭಾಗಕ್ಕೆ ಬರುತ್ತೆ ಅನ್ನೋದನ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ವಾಪಸ್ ನಾವು ಫಿಟ್ಟಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಫಿಟ್ ಮಾಡೋಕ್ಕೆ. ಆನಂತರ ಈಸಿಯಾಗಿ ನೋಡಿ ಈ ಥರ ಎಲ್ಲ ಇದು ಪ್ರೆಸ್ಸಿಂಗ್ ಸಿಸ್ಟಮ್ ಬರುತ್ತೆ. ನೋಡಿ, ಇದು ಕಾಯಿಲ್ನ ಚೆಕ್ ಮಾಡ್ತಾ ಇದ್ದೀವಿ. ಏನಾಗಿದೆ ಅಂದರೆ ಅರ್ಥಿಂಗ್ ಆಗಿದೆ, ಇದು ಗ್ರೌಂಡ್ ಆಗ್ತಾಯಿದೆ, ಕರೆಂಟ್ ಹೊಡಿತಾ ಇದೆ ಅಂತ ಬಂದಿದೆ. ನೋಡಿ, ಇದು ಕಾಯಿಲ್ ಚೆನ್ನಾಗೇ ಇದೆ, ಬಟ್ ಬಾಡಿಗೆ ಗ್ರೌಂಡಿಂಗ್ ಆಗ್ತಾಯಿದೆ. ಇದು ನೋಡಿ, ಕಾಯಿಲ್ನೇ ಒಂದು ವೈರ್ನ ಟಚ್ ಮಾಡಿ ಬಾಡಿಗೆ ಟಚ್ ಮಾಡಿದ್ರೆ ಕರೆಂಟ್ ಪಾಸ್ ಆಗ್ತಾಯಿದೆ. ನೋಡಿ, ಈ ಥರ ಪಾಸ್ ಆಗಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ನಂತರ ನಾವು ಇದು ಕಾಯಿಲ್ ಚೇಂಜ್ ಮಾಡೋಕ್ಕೆ ಅಂತ ಈಗ ನಾವು ಬಿಚ್ತಾ ಇದ್ದೀವಿ. ಈ ಥರ್ಮೋಸ್ಟಿಕ್ಗಳು ಏನಿದೆ ಇದನ್ನು ನಾವು ಮೊದಲು ಈಸಿಯಾಗಿ ಓಪನ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಅರ್ಥಿಂಗ್ ಕನೆಕ್ಷನ್ ಕೂಡ ಬರುತ್ತೆ. ನೋಡಿ, ಈ ಥರ ಬಿಚ್ಕೋಬೇಕಾಗುತ್ತೆ. ಇದನ್ನು ಎಲ್ಲ ಸ್ಕ್ರೂಗಳನ್ನು ಈಸಿಯಾಗಿ ಬಿಚ್ಕೋಬೇಕು. ಬಿಚ್ಚುವಾಗ ಯಾವ ಸ್ಕ್ರೂ ಎಲ್ಲಿ ಬರುತ್ತೆ ಅನ್ನೋದು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಇಲ್ಲಾಂದರೆ ಆನಂತರ ಫಿಟ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ, ಬೇಗ ಫಿಟ್ ಮಾಡೋಕ್ಕಾಗಲ್ಲ. ನೋಡಿ, ಇದು ವೈರಿಂಗ್ ಕನೆಕ್ಷನ್ ಎಲ್ಲನೂ ನಾವು ಮಾರ್ಕ್ ಮಾಡಿಕೊಂಡು ಬಿಚ್ತಾ ಇದ್ದೀವಿ. ನೋಡ್ಕೊಳ್ಳಿ, ಇದು ಕರೆಂಟ್ ಕನೆಕ್ಷನ್. ಇದು ಕಾಯಿಲ್ನ ಕರೆಂಟ್ ಕನೆಕ್ಷನ್ ಈಗ ಬಿಚ್ಚಿದ್ದು. ನೋಡಿ, ಇದು ಥರ್ಮೋಸ್ಟಿಕ್ಗಳನ್ನ ನಾವೀಗ ಹೊರಗಡೆ ತೆಗಿತಾ ಇದ್ದೀವಿ. ಇದು ಪ್ರೆಸ್ಸಿಂಗಲ್ಲಿ ಬರುತ್ತೆ, ಇದಕ್ಕೆ ಸ್ಕ್ರೂ ಏನು ಇರೋಲ್ಲ. ಇದನ್ನು ಈಸಿಯಾಗಿ ಈ ರೀತಿ ಲಿಫ್ಟ್ ಮಾಡಿ ಓಪನ್ ಮಾಡ್ಕೋಬೇಕು. ವೈರಿಂಗ್ ಕನೆಕ್ಷನ್ ಕಟ್ ಆಗದಾಗೆ ನೋಡಿ ಥರ್ಮೋಸ್ಟಿಕ್ಗಳನ್ನ ತಗೋಬೇಕು. ಇದಿಷ್ಟು ಓಪನ್ ಆಯ್ತಲ್ವಾ,
ಈಗ ಕಾಯಿಲ್ ಒಳಗಡೆ ಇರುತ್ತೆ ನೋಡಿ. ಇದು ಸುತ್ತ ಏನು ನಟ್ ಬೋಲ್ಟ್ಗಳಿದೆ ಎಲ್ಲನೂ ನಾವು ಕರೆಕ್ಟಾಗಿ ಬಿಚ್ಕೋಬೇಕು. ಬಿಚ್ಚುವಾಗ ಎಲ್ಲನೂ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಯಾವ ಪೊಸಿಷನಲ್ಲಿ ಕುಂತಿತ್ತು ಅಂತ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಒಂದು ಸ್ಕ್ರೂ ಹಿಂದೆ ಮುಂದೆ ಆಯಿತು ಅಂದರೂ ಕೂರಿಸುವಾಗ ಸ್ವಲ್ಪ ಹಿಂಸೆ ಆಗುತ್ತೆ. ಮಾರ್ಕ್ ಮಾಡ್ಕೊಂಡಿದ್ರೆ ಭಾಳ ಈಸಿಯಾಗಿ ನಾವು ಫಿಟ್ ಮಾಡ್ಕೋಬೋದು ವಾಪಸ್ಸು. ನೋಡಿ ಎಲ್ಲ ಈ ನಟ್ ಬೋಲ್ಟ್ಗಳೇನಿದೆ ಸುತ್ತ ಎಲ್ಲನೂ ಬಿಚ್ಚಬೇಕಾಗುತ್ತೆ. ಇದನ್ನು ಈ ಥರ ಒಂದೊಂದಾಗಿ ಬಿಚ್ಚಿ ನಾವು ಪೂರ್ತಿ ಇಲ್ಲಿ ಇಟ್ಕೋತಾ ಇದ್ದೀವಿ. ನೋಡ್ಕೊಳ್ಳಿ. ಈಗ ಇದನ್ನು ಸ್ಕ್ರೂಡ್ರೈವರ್ನ ಸಹಾಯದಿಂದ ಲಿಫ್ಟ್ ಮಾಡಿ ಓಪನ್ ಮಾಡಿದ್ರೆ ಇದು ಭಾಳ ಈಸಿಯಾಗಿ ಓಪನ್ ಆಗುತ್ತೆ. ನೋಡಿ ಈ ಥರ ಇದು ಒಳಗಡೆ ಕಾಯಲು ನೀರಲ್ಲಿ ಡಿಪ್ ಆಗಿರುತ್ತೆ. ನೋಡಿದ್ರೆ ಒಳಗಡೆ ನೀರು ಈ ರೀತಿ ಇರುತ್ತೆ. ಇದು ಸ್ಟೋರೇಜು ಏನಿದೆ ಕಾಯಲಿದು, ಇದನ್ನು ಈಗ ನಾವು ಬಿಚ್ಕೋಬೇಕು ಹೊರಗಡೆ. ಎಲ್ಯುಮಿನೆಂಟ್ ಏನಿದೆ ಅದು ಇದನ್ನು ಈಗ ಬಿಚ್ಕೋತೀವಿ. ನೋಡಿ ಇದು ಅರ್ಥಿಂಗ್ ಆಗ್ತಾಯಿದೆ. ಕಾಯಿಲು ಅರ್ಥಿಂಗ್ ಆಗಬಾರ್ದು. ಇದು ಕಾಯಿಲ್ ಹೋಗಿದೆ. ಇದನ್ನು ಈಗ ನಾವು ಬಿಚ್ಕೊಂಡು ಬದಲಾಯಿಸ್ತಾ ಇದ್ದೀವಿ. ಈ ಥರ ಒಂದು ಸ್ಪ್ಯಾನರ್ನ ಸಹಾಯದಿಂದ ನಾವು ಈ ಸ್ಕ್ರೂಗಳನ್ನ ರಿಮೂವ್ ಮಾಡಿ ಬಿಚ್ಕೋಬೇಕಾಗುತ್ತೆ. ಸ್ಪ್ಯಾನರಲ್ಲಿ ಒಳಗಡೆ ಕೂರಲಿಲ್ಲ ಅಂದರೆ ಕಟ್ಟಿಂಗ್ ಪ್ಲೇರ್ನ ಸಹಾಯದಿಂದನಾದರೂ ನಾವು ಈಸಿಯಾಗಿ ಬಿಚ್ಕೋಬೋದು. ನೋಡಿ ಈಗ ಎಲ್ಯುಮಿನೆಂಟು ಈಸಿಯಾಗಿ ರಿಮೂವ್ ಆಗ್ತಾಯಿದೆ. ನೋಡಿ ಇದು ಹೋಗಿರುವಂಥ ಎಲ್ಯುಮಿನೆಂಟು ಬಸ್ಟ್ ಆಗಿದೆ. ಇದು ಬಸ್ಟ್ ಆಗಿರೋದ್ರಿಂದ ಇದು ಗ್ರೌಂಡ್ ಆಗ್ತಾಯಿದೆ. ಹಾಗಾಗಿ ಇದನ್ನು ಬದಲಾಯಿಸೋಕ್ಕೆ ಅಂತ ನಾವು ಬಿಚ್ಚಿದ್ದೀವಿ. ನೋಡಿ ಎಲ್ಲ ರೆಸ್ಟ್ ಹಿಡಿದಿದೆ. ಇದು ರೆಸ್ಟ್ ಹಿಡಿದು ಬರ್ನ್ ಆಗಿದೆ. ಒಳಭಾಗದಲ್ಲಿ ಬಸ್ಟ್ ಆಗಿದೆ. ಇದು ಬಸ್ಟ್ ಆಗಿ ಗ್ರೌಂಡ್ ಆಗ್ತಾಯಿದೆ. ಹಾಗಾಗಿ ಇದನ್ನು ಬದಲಾಯಿಸ್ತಾ ಇದ್ದೀವಿ. ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿ ಇದು ಹೊಸ ಎಲಿಮೆಂಟು. ಹೊಸ ಎಲಿಮೆಂಟ್ನ ಈ ರೀತಿ ನಾವು ಕೂರಿಸ್ಕೋಬೇಕು. ಯಾವ ರೀತಿ ಬಿಚ್ಚಿದ್ವಿ ಅದೇ ಥರ ಪೊಸಿಷನಲ್ಲಿ ನಾವು ಮತ್ತೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರ ವಾಪಸ್ ಆ್ಯಸ್ ಇಟ್ ಈಸ್ ಹೇಗೆ ಸ್ಕ್ರೂಗಳಿತ್ತು ಅದೇ ಥರ ನಾವು ವಾಪಸ್ಸು ಒಂದೊಂದಾಗಿ ಮತ್ತೆ ಫಿಟ್ಟಿಂಗ್ ಮಾಡ್ತಾ ಬರಬೇಕು. ಫಿಟ್ಟಿಂಗ್ ಆಯಿತು. ಈಗಿದು ನಾವು ಮತ್ತೆ ಯಾವ ಥರ ಮಾರ್ಕಿಂಗ್ ಮಾಡಿದ್ವಿ ಅದೇ ಥರ ನಾವು ಕೂರಿಸ್ಕೋಬೇಕಾಗುತ್ತೆ. ಏನು ಮಾರ್ಕಿಂಗ್ಗಳಿದೆ ಆ ಮಾರ್ಕಿಂಗ್ ಲೆವೆಲ್ಗೆ ಕರೆಕ್ಟಾಗಿ ನಾವು ಮತ್ತೆ ಫಿಟ್ಟಿಂಗ್ ಮಾಡ್ತಾ ಹೋಗಬೇಕು. ನೋಡಿ ಫಿಟ್ಟಿಂಗ್ ಮಾಡಿ ಮತ್ತೆ ಏನು ನಟ್ ಬೋಲ್ಟ್ಗಳನ್ನ ಬಿಚ್ಚಿದ್ವಿ ಅದನ್ನೆಲ್ಲ ಮತ್ತೆ ನಾವು ಒಂದೊಂದಾಗಿ ಸೇರಿಸ್ತಾ ಬರಬೇಕು. ಇದರ ಒಂದು ಸಿಂಗಲ್ ಬೋಲ್ಟ್ ಬರುತ್ತೆ. ಇದನ್ನು ಕೂಡ ನಾವು ಮಾರ್ಕ್ ಮಾಡ್ಕೊಂಡಿರ್ಬೇಕು ಇದು ಯಾವ ಪೊಸಿಷನ್ಗೆ ಬರಬೇಕು ಅಂತ. ನೋಡಿ ಇದು ಇಲ್ಲಿಗೆ ಬರುತ್ತೆ. ಈ ನಟ್ಟು ಬೋಲ್ಟ್ಗಳನ್ನ ಫಿಟ್ ಮಾಡೋದನ್ನ ಕನ್ಫ್ಯೂಸ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಮಾಡುವಾಗ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಬಿಚ್ಕೊಳ್ಳಿ. ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ನಟ್ ಬೋಲ್ಟ್ಗಳನ್ನ ನಾವು ಸೇರಿಸ್ಕೋಬೇಕು. ಮತ್ತೆ ಸೇರಿಸಿ ಎಲ್ಲ ಟೈಟ್ ಆಯ್ತು. ಈಗ ಟೈಟ್ ಆದ ನಂತರ ಇದು ಮತ್ತೆ ಆ್ಯಸ್ ಇಟ್ ಈಸ್ ಹೇಗಿತ್ತು ಹಾಗೆ ಸೇರಿಸ್ತಾ ಹೋಗಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ. ನೋಡಿ ಎಲ್ಲ ಸೇರ್ಸಾಯಿತು. ಏನಿದೆ ಥರ್ಮೋಸ್ಟಿಕ್ಗಳು ಅದನ್ನೆಲ್ಲ ಮತ್ತೆ ಯಾವ ರೀತಿ ಇತ್ತು ಅದೇ ಥರ ಪ್ರೆಸ್ಸಿಂಗ್ ಮಾಡಿ ನೋಡಿ ಈ ಥರ ಸೇರಿಸ್ಕೋಬೇಕು. ಭಾಳ ಈಸಿಯಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅರ್ಥಿಂಗು ಆಗ್ತಾಯಿದೆಯಾ ಇಲ್ವಾ ಅದನ್ನು ಚೆಕ್ ಮಾಡಿಕೊಂಡ್ರೆ ಸಾಕು. ಭಾಳ ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು. ನಾವೇನು ಮಾರ್ಕ್ ಮಾಡಿ ಬಿಚ್ಚಿದ್ದೀವಿ ಅದೇ ಪೊಸಿಷನಲ್ಲಿ ಅದನ್ನೆಲ್ಲ ಇಟ್ಟು ಪ್ರೆಸ್ ಮಾಡಿ
ಸೇರಿಸಿದ್ರೆ ಈಸಿಯಾಗಿ ರೆಡಿ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಇದನ್ನೆಲ್ಲ ಮತ್ತೆ ಯಾವ ರೀತಿ ಇತ್ತು ಅದೇ ರೀತಿ ವೈರಿಂಗ್ ಮಾಡ್ಕೋಬೇಕು. ಕಾಯಲ್ನ ವೈರ್ಗಳು, ಒಂದು ಅರ್ಥಿಂಗ್ ಕನೆಕ್ಷನ್ ಬರುತ್ತೆ, ಎಲ್ಲನೂ ನಾವು ಈಸಿಯಾಗಿ ಈ ರೀತಿ ಸ್ಕ್ರೂಗಳನ್ನ ಹಾಕಿ ಟೈಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ರೆಡಿ ಆಗ್ತಾಯಿದೆ. ಇದು ವೈರಿಂಗ್ ಕನೆಕ್ಷನ್ ಎಲ್ಲ ಯಾವ ರೀತಿ ಇತ್ತು ಅದೇ ಥರ ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದು ಸ್ಕ್ರೂ ಡ್ರೈವರ್ನ ಸಹಾಯದಿಂದ ವೈರ್ಗಳನ್ನೆಲ್ಲ ಟೈಟ್ ಮಾಡ್ಕೋಬೇಕು. ಸ್ಕ್ರೂ ಸಿಸ್ಟಮ್ ಬರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ನಾವು ಟೈಟ್ ಮಾಡ್ಕೋಬೇಕು. ನೋಡಿ, ಫೈನಲಿ ಇದು ರೆಡಿ ಆಯಿತು. ವೈರಿಂಗ್ ಕನೆಕ್ಷನ್ ಎಲ್ಲ ಹೇಗಿತ್ತು ಅದೇ ಥರ ಇದು ಕನೆಕ್ಟ್ ಆಯಿತು. ಇದರ ಅರ್ಥಿಂಗ್ ಕನೆಕ್ಷನ್ ಏನಿದೆ ಇದನ್ನು ನಾವು ಕರೆಕ್ಟಾಗಿ ಕೊಟ್ಕೋಬೇಕಾಗುತ್ತೆ. ನೋಡಿ, ವಾಪಸ್ ನಾವು ಆ ಕ್ಯಾಬಿನೆಟ್ ಏನಿರುತ್ತೆ, ಗೀಸರ್ನ ಕ್ಯಾಬಿನೆಟ್, ಅದಕ್ಕೆ ಕೂರಿಸ್ತಾ ಇದ್ದೀವಿ. ಕೂರಿಸಿ ಆ್ಯಸ್ ಇಟ್ ಈಸ್ ಇದಕ್ಕೆ ಒಂದು ಕ್ಲಾಂಪ್ ಬರುತ್ತೆ, ಫಾರ್ಮ್ ಬರುತ್ತೆ, ಅದನ್ನೆಲ್ಲ ಸೇರಿಸಿ ನಾವು ಸ್ಕ್ರೂ ಸಿಸ್ಟಮ್ ಮೇಲೆ ಟೈಟ್ ಮಾಡಿದ್ರೆ ಈಸಿಯಾಗಿ ರೆಡಿ ಆಯಿತು. ಫೈನಲಿ ಒಂದು ಸಾರಿ ಅರ್ಥಿಂಗ್ ಚೆಕ್ ಮಾಡಿಕೊಂಡು ನಾವು ಈಸಿಯಾಗಿ ಇದನ್ನು ಬಳಸ್ಬೋದು. ಮೇಲ್ಭಾಗಕ್ಕೆ 2 ಇಂಡಿಕೇಟರ್ ಕನೆಕ್ಷನ್ ಬರುತ್ತೆ. ಆ 2 ಇಂಡಿಕೇಟರ್ ಕನೆಕ್ಷನ್ನ ನೋಡಿ, 2 ಜಾಗ ಏನಿದೆ ಅಲ್ಲಿಗೆ ಪ್ರೆಸ್ ಮಾಡಿ ಸೇರಿಸಿದ್ರೆ ಈಗ ಇದು ರೆಡಿ ಆದಾಗೆ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.